ದಿನ ಪೂಜೆ ಮಾಡಬೇಕು. ನನಗೆ ಇದು ಅಷ್ಟು ಬೇಗನೂ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಧನುರ್ಮಾಸದ್ದು ಒಂದಿನ ಪೂಜೆ ಮಾಡಿದ್ದೆ. ಬೆಳಗ್ಗೆನೇ ಪೂಜೆ ಆಯಿತು. ತುಂಬ ಖುಷಿ ಆಯಿತು ನನಗೆ. ಹಾಗೆ ನಾನು ತಿಂಡಿನ ಇಲ್ಲಿ ಚಿತ್ರಾನ್ನ ಮಾಡಿಕೊಂಡಿದ್ದೆ. ಬೇಗನೆ ಪೂಜೆ ಆಗಿಬಿಟ್ರೆ ಮನಸ್ಸಿಗೆ ನೆಮ್ಮದಿ, ಖುಷಿ. ಮತ್ತು ತಿಂಡಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅದು ನೋಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನೋಡಿ. ರೈಸ್ ಐಟಮ್ ನಾನು ಸ್ವಲ್ಪ ರೇರು ಮಾಡೋದು. ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು, ಹಾಗೆ ಅಂಗಡಿಗೆ ಹೋಗ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗಿಡ ಅಂತ. ನಮ್ಮ ಪಕ್ಕದ ರೋಡಲ್ಲಿ ಇದು ಗಿಡಗಳು. ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಫುಲ್ಲು ನಿದ್ದೆ ಬರ್ತಿತ್ತಾ. ಹಾಗೆ ಸ್ವಲ್ಪ ಮಲ್ಕೋಬೇಕು ಅನ್ನಿಸ್ತಿತ್ತು. ಬೇಡ ಮಲಗೋದು ಅಂತ ಹೇಳ್ಬಿಟ್ಟು ಹಂಗೆ ಅಂಗಡಿಲಿ ಸ್ವಲ್ಪ ಕೆಲಸ ಇತ್ತು, ಅಂಗಡಿಗೆ ಹೊರಟಿದ್ದೀನಿ. ಸ್ವಲ್ಪ ಸಾಮಾನು ತರಬೇಕಿತ್ತು ಮನೆಗೆ. ಸ್ವಲ್ಪ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಎಲ್ಲ ತರಬೇಕಿತ್ತು ಅಂತೇಳಿ ಅಂಗಡಿಗೆ ಹೋಗ್ತಿದ್ದೆ. ಅದು ನಮ್ಮ ಪಕ್ಕದ ಬೀದಿಯಲ್ಲಿ ಹಾಗೆ ನಡ್ಕೊಂಡು ಹೋಗ್ತಿದ್ನಲ್ಲ. ಹಾಗೆ ಗಿಡಗಳನ್ನೆಲ್ಲ ನೋಡಿ ಖುಷಿ ಆಗ್ತಾಯಿತ್ತು. ಬೆಳಗ್ಗೆ ಚೆನ್ನಾಗಿತ್ತು. ಇನ್ನು 9:30ಗೆ ಮಕ್ಕಳನ್ನ ಕಳಿಸ್ಬಿಟ್ಟು ಸ್ವಲ್ಪ ಕೂತಿದ್ದೆ, ನಿದ್ದೆ ಬರ್ತಾಯಿದ್ದೆ. ಮನೆಗೆ ಮಕ್ಕಳದು ಹಾಫ್ ಡೇ ಸ್ಕೂಲಿತ್ತು, ಮುಗಿಸ್ಕೊಂಡು ಹಾಗೆ ಮತ್ತು ಮನೇಲಿದ್ದರೆ ಸ್ವಲ್ಪ ಗಲಾಟೆನೂ ಜಾಸ್ತಿ ಮಾಡ್ತಿದ್ರು ಮಕ್ಕಳು. ಅವ್ರನ್ನೂ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನಂದು ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಹಂಗೆ ಹೋಗೋಣ ಆಚೆ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಚೌಟ್ರಿ ನಮ್ಮ ಮನೆಯಿಂದ ಸ್ವಲ್ಪ ದೂರ. ಅಲ್ಲಿ ಇಯರ್ ಎಂಡ್ ಅಂತ ಹೇಳ್ಬಿಟ್ಟು ವಸ್ತು ಪ್ರದರ್ಶನ ಇಟ್ಟಿದ್ರು, ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನಾನು ಸ್ವಲ್ಪ ಕಿಚನ್ಸ್ ಐಟಮ್ಸ್ ಎಲ್ಲ ನೋಡಿ, ಗ್ಲಾಸ್ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ತೊಗೊಳ್ಳೋಣ ಅಂತ ಹೋಗಿದ್ದೆ ತೊಗೊಳ್ಳೋಣ ಅಂತಲೇ. ಬಟ್ ತುಂಬಾ ರೇಟ್ ಜಾಸ್ತಿ ಹೇಳಿದ್ರು, ಹಂಗಾಗಿ ಏನೂ ತೊಗೊಳ್ಳಿಲ್ಲ. ಅವ್ರನ್ನ ಕೇಳಿದೆ ವಿಡಿಯೋ ಮಾಡ್ಕೊಳ್ಳ ಅಂತ. ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಇನ್ನೇನು ಇಯರ್ ಎಂಡ್ ಅಲ್ವಾ, ನೆಕ್ಸ್ಟ್ 2026 ಬಂದಾಗ ಈ ಕ್ಲಿಪ್ಸ್ ಎಲ್ಲ ನೋಡ್ರೆ ಚೆನ್ನಾಗಿರುತ್ತೆ ಈ ವಿಡಿಯೋಸ್ ಎಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ಲಾಸ್ ಐಟಮ್ಸು, ಕಾಫಿದು, ಜ್ಯೂಸ್ದು ಎಲ್ಲ ಚೆನ್ನಾಗಿದೆ. ನೋಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಸುಮ್ಮನೆ ಇರೋಕ್ಕಾಗುತ್ತಾ, ಆಸೆ ಆಗುತ್ತೆ ತೊಗೊಳಕ್ಕೆ, ಬಟ್ ದುಡ್ಡು ಬೇಕಲ್ಲ. ತೊಗೊಳ್ಳಿಲ್ಲ. ಎಲ್ಲ ರೇಟು 500, 600, 800 ಎಲ್ಲ 1000 ಈ ಥರ ಇರುತ್ತೆ ಸೆಟ್ ಎಲ್ಲ. ಸೊ ಹಂಗಾಗಿ ಏನೂ ತೊಗೊಳ್ಳಿಲ್ಲ, ಹಂಗೆ ರೇಟ್ ಕೇಳಿದೆ. ವೀಡಿಯೋ ಮಾಡ್ಕೋತೀನಿ ಅಂತ ವೀಡಿಯೋ ಮಾಡ್ಕೊಬಿಟ್ಟು ನೆಕ್ಸ್ಟ್ ಹಾಗೆ ಬಂದೆ. ನೆಕ್ಸ್ಟ್ ಇನ್ನು ಮುಂದೆ ನೋಡಿ ಚೆನ್ನಾಗಿದೆ ಫರ್ನಿಚರ್ಸ್ ಅಂತೂ, ಯಪ್ಪ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿದೆ. ಎಲ್ಲ 50,000, 50,000 ಆಫರಲ್ಲಿ. ಇಯರ್ ಎಂಡು ಆಫರ್ ಅಂತಾರೆ, ಬಟ್ ತುಂಬಾ ರೇಟ್. ಇಲ್ಲಿ ನೋಡ್ಕೊಂಡು ಇವಾಗ ಹಂಗೆ ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಗ್ರೌಂಡ್ ಫ್ಲೋರ್ಗೆ. ಗ್ರೌಂಡ್ ಫ್ಲೋರಲ್ಲಿ ಬರೀ ಫರ್ನಿಚರ್ಸ್ ಇದೆ. ಬನ್ನಿ ಗ್ರೌಂಡ್ ಫ್ಲೋರಿಗೆ ಹೋಗೋಣ. ನಾನಿನ್ನು ಮುಂದಕ್ಕೆ ವಾಯ್ಸ್ ಓವರ್ ಕೊಡಲ್ಲ, ಜಸ್ಟ್ ಹಾಗೆ ರ್ಯಾಂಡಮಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಕ್ಕೆ ಫುಲ್ಲು ರ್ಯಾಂಡಮಾಗಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿದೆ ಅಲ್ವಾ, ಟೇಬಲ್ ಚೆನ್ನಾಗೈತೆ ಇದು. ಇದು ಎಲ್ ಶೇಪೇನೆ. ಥರ ಇದು ಊರಲ್ಲಿ ನಮ್ಮ ಮನೇಲಿ ಐತಲ್ಲ ಆ ಥರ.
ಹೆಂಗಿದೆಯಪ್ಪ ಮನೆ? ಚೆನ್ನಾಗಿದೆ ಅಲ್ಲ? ಇದು ಚೆನ್ನಾಗಿದೆ, ಗಲೀಜಾದರೆ ಕಾಣಿಸಲ್ಲ. ಎಲ್ಲ ಎಲ್ ಶೇಪು ಯು ಶೇಪ್ ಇದ್ದಾವೆ. ಟೇಬಲ್ಸ್ ನೋಡೋಣ, ಡೈನಿಂಗ್ ಟೇಬಲ್ಸು ಚೆನ್ನಾಯ್ತಾ ಅದು? ಡ್ರಾಯರ್ಗಳಿರ್ಬೇಕಿದು. ಮನಿ ಕರಿ ಕಡೆಗಿರಿತು, ಮನಿ ಬೊಪ್ಪಾಯಿ ಕಡೆ. ಡೈನಿಂಗ್ ಟೇಬಲ್ 4 ಚೇರ್ ಬರುತ್ತೆ. ಟೇಬಲ್ ಚೆನ್ನಾಗಿದೆ ಇದು ಕೂಡ. ಇದು ಕೂಡ ಚೆನ್ನಾಗಿದೆ, ಸಿಂಪಲ್ ಆಗಿ. ಇದು ಚೆನ್ನಾಗಿದೆ ಅಲ್ಲ ರೀತು? ಇದು ಕೇಳಬೇಕಿತ್ತು ಅದನ್ನ. 30,000 ಇದು ನೋಡಿ, ಇಲ್ಲಿ ರೇಟ್ ಹಾಕಿದ್ದಾರೆ. ಸೈಡು 30,000, 30,000 ಇದು. ವುಡ್ ಬರುತ್ತೆ. ಈ ಸಿಂಗಲ್ ಕಾಟ್
ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.